ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೆಂತ್ಯ ದೋಸೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ, ಸ್ಮೂತಾಗಿ ತುಪ್ಪ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 4 ಗ್ಲಾಸ್ ಅಕ್ಕಿ ತಗೊಳ್ತಿದ್ದೇನೆ. 4 ಕಪ್ಪಲ್ಲಿ, ಸಣ್ಣ ಸಣ್ಣ ಕಪ್ಪಲ್ಲಿ 4 ಕಪ್ ಅಕ್ಕಿ ತಗೊಳ್ತಿದ್ದೇನೆ. ನೆಕ್ಸ್ಟ್ ಅದರಲ್ಲೇ 1/4 ಕಪ್ಪು ಮೆಂತ್ಯ ತಗೊಳ್ತಿದ್ದೇನೆ. ಮತ್ತು ಇದನ್ನು ಚೆನ್ನಾಗಿ ತೊಳೆಯಬೇಕು. ನಾನಿಲ್ಲಿ ರೇಷನ್ ಅಕ್ಕಿ ತಗೊಳ್ಳಿದ್ದೇನೆ. ಈ ರೀತಿ ಚೆನ್ನಾಗಿ ತೊಳೆಯಬೇಕು. ಅದನ್ನು ತೊಳೆದು ಈಗ ನೀರು ತಂದಿದ್ದೇನೆ ಎಲ್ಲ 2-3 ಸಲ ತೊಳೆದು. ಇದಕ್ಕೆ ಈಗ ನೀರು ಹಾಕಿಬಿಟ್ಟು ನೆನೆಸಿಡಬೇಕು. ನಾವು ಒಂದು 5-6 ಗಂಟೆ ನೆನೆಸಿಟ್ಟರೆ ಸಾಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ನಾನು 1 ಕಪ್ಪಿನಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ. ಅದನ್ನು ಸಹ ಚೆನ್ನಾಗಿ ತೊಳೆಯಬೇಕು. ಇದರಲ್ಲಿ ಸಹ ಕಸ ಎಲ್ಲ ಇರುತ್ತೆ. ಇದನ್ನೀಗ ಚೆನ್ನಾಗಿ ತಂದಿದ್ದೇನೆ. ಅದಕ್ಕೆ ಸಹ ಸ್ವಲ್ಪ ನೀರು ಹಾಕಿ ಇಡಬೇಕು. ಈಗ ನೋಡಿ ಆಗಿದೆ ಗಂಟೆ. ಈಗ ಚೆನ್ನಾಗಿ ಸ್ಮೂತ್ ಆಗಿದೆ ಅಕ್ಕಿ ಎಲ್ಲ, ಅವಲಕ್ಕಿ ಸಹ. ಈಗ ಇದರಲ್ಲಿ ನೀರು ತಂದಿದ್ದೇನೆ ನಾನು. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ. ರುಬ್ಬಬೇಕು, ನುಣ್ಣಗೆ ರುಬ್ಬಬೇಕು ಇದನ್ನು. ಈಗ ಸ್ವಲ್ಪ ಮತ್ತೆ ಹಾಕೋಣ ಅಂತ ಇಟ್ಟಿದ್ದೇನೆ ಅಕ್ಕಿಯನ್ನು. ಈಗ ಅವಲಕ್ಕಿ ಸಹ ಹಾಗೆ ಸ್ವಲ್ಪ ಹಾಕಿದ್ದೇನೆ, ಸ್ವಲ್ಪ ಮತ್ತೆ ಹಾಕ್ತೇನೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೇನೆ. ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಬೇಕು. ತುಂಬ ನೀರು ಹಾಕಲಿಕ್ಕೆ ಹೋಗಬಾರ್ದು. ಈಗ ನೋಡಿ ಚೆನ್ನಾಗಿ ರುಬ್ಬಿ ತಂದಿದ್ದೇನೆ. ಈಗ ಇಷ್ಟು ಚೆನ್ನಾಗಿ ಸ್ಮೂತ್ ಆಗಿದೆ. ಒಂದು ಪಾತ್ರೆಗೆ ಹಾಕ್ತಿದ್ದೇನೆ ಇದನ್ನು ನಾನೀಗ. ಈಗ ಇನ್ನೊಂದು ಸಲ ರುಬ್ಬಿ ತಂದದ್ದು ಸಹ ಅದೇ ಪಾತ್ರೆಗೆ ಹಾಕ್ತಿದ್ದೇನೆ. ಈಗ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಸಾಕ್ತಿದ್ದೇನೆ ಅದಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಿದ್ದು ಫಸ್ಟ್ ರುಬ್ಬಿದ್ದು ಮತ್ತು ಸೆಕೆಂಡ್ ಸಲ ರುಬ್ಬಿದ್ದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನೋಡಿ ಇಷ್ಟು ಮಿಕ್ಸ್ ಆಗಿದೆ. ಇದನ್ನು ನಾನು ರಾತ್ರಿ ರುಬ್ಬಿದ್ದೇನೆ, ಬೆಳಗ್ಗೆಗೆ ಇಡ್ತೇನೆ. ಈಗ ಬೆಳಗ್ಗೆ ಆಗಿದೆ. ಈಗ ನೋಡಿ ಇದು ಚೆನ್ನಾಗಿ ಆಗಿದೆ, ಉದುಗಿ ಬಂದಿದೆ. ಇದಕ್ಕೆ 1 ಸ್ಪೂನ್ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ಬಿಟ್ಟು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಬೆಲ್ಲ ನೀರಾಗುತ್ತೆ, ಹಿಟ್ಟು ಸಹ ಸ್ವಲ್ಪ ನೀರಾಗುತ್ತೆ. ಏನಾದರೂ ನೀರು ಬೇಕಿದ್ರೆ ಹಾಕ್ಕೊಳ್ಬೋದು, ಸ್ವಲ್ಪ ದಪ್ಪ ಇದ್ದರೆ. ನನಗೆ ಇಲ್ಲಿ ನೀರು ಬೇಕಾಗಿದೆ, ಅದಕ್ಕೋಸ್ಕರ ಸ್ವಲ್ಪ ನಾನಿಲ್ಲಿ ನೀರು ಹಾಕ್ತಿದ್ದೇನೆ. ನೋಡಿ ಇಷ್ಟು ಹದ ಬಂದರೆ ಸಾಕು. ಈಗ ನಾನೊಂದು ಕಬ್ಬಿಣದ ಕಾವಲಿ ತಗೊಂಡಿದ್ದೇನೆ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು, ನಾನು ಕಬ್ಬಿಣದ ಕಾವಲಿ ತಗೊಳ್ಳಿರೋದ್ರಿಂದ ಈರುಳ್ಳಿಯಲ್ಲಿ ಒಂದು ಸಲ ಇದನ್ನು ಈ ರೀತಿ ಮಾಡಬೇಕಾಗುತ್ತೆ, ಇಲ್ಲಾಂದರೆ ದೋಸೆ ಎದ್ದೇಳಲ್ಲ. ಈಗ ನೋಡಿ ದೋಸೆ ಹಾಕ್ತಿದ್ದೇನೆ. ತುಂಬ ತೆಳ್ಳಗೆ ಹಾಕಬಾರ್ದು, ದಪ್ಪಗೇ ಇರಬೇಕು. ಇಷ್ಟೊತ್ತಿಗೆ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ಈ ಮೆಂತ್ಯ ದೋಸೆಗೆ ತುಪ್ಪ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಹಿ ಇರುತ್ತಲ್ಲ, ಅದಕ್ಕೋಸ್ಕರ. ಇಲ್ಲಿ ಬೆಲ್ಲ ಬೇಡ ಅಂದವರು ಬೆಲ್ಲನ ಸ್ಕಿಪ್ ಮಾಡ್ಬೋದು. ಸಕ್ಕರೆ ಕಾಯಿಲೆ ಇರೋರು, ಡಯಾಬಿಟಿಸ್ಗೆ ಎಲ್ಲ ಬೆಲ್ಲ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಿ ಚಟ್ನಿ ಜೊತೆಗೆ ಚೆನ್ನಾಗಿ ಇದು ಮಾಡಿ ತಿನ್ಬೋದು. ಈಗ ಇದನ್ನು ಹಾಕಬೇಕು. ಈಗ ಇದಾಗಿದೆ, ಕಲರ್ ಬಂದಿದೆ ನೋಡಿ. ನಾನು ಇದನ್ನೀಗ ಹಾಕಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇದನ್ನೀಗ ತೆಗಿತಾ ಇದ್ದೇನೆ. ಈ ರೀತಿ ಉಳಿದ ದೋಸೆ ಎಲ್ಲ ಮಾಡಿ ಸವಿಬೋದು. ಮಕ್ಕಳಿಗೆ ಒಂದು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಸಹ ಆಗುತ್ತೆ
ಮತ್ತು ಹೆಲ್ದಿ ಫುಡ್ ಇದೊಂದು ತುಪ್ಪ ಜೊತೆಗೆ ಹೀಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.